ಸರ್, ಈ ಕೆರೆಗಳಿಗೆ ನೀರು ತುಂಬಿಸುವ ವಿಚಾರದಲ್ಲಿ ಸ್ವತಃ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನಿಮ್ಮನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರೆ ಅಂತ. ಅದು ನಮ್ಮ ಗುಂಡ್ಲುಪೇಟೆಯ ದುರಂತ ಅಂತ ನಾನು ಭಾವಿಸ್ತೀನಿ. ಬಿಜೆಪಿ ಲೋಕಲ್ ಆಗಿ ವೀಕ್ ಇದೆಯಾ ಅಥವಾ ನಿಮ್ಮನ್ನ ಕುಗ್ಸ್ಲಿಕ್ಕೆ ಅವ್ರನ್ನ ಕರೆತಂದ್ರ ಅಂತ? ಪ್ರಥಮವಾಗಿ BJP ವೀಕ್ ಇದೆ. ಜೊತೆಗೆ ಅವ್ರಿಗೇನು ಅಂದರೆ ರಾಜ್ಯ ನಾಯಕರು ಬಂದರೆ ಪ್ರಚಾರ ಆಗ್ತದೆ ಅನ್ನೋ ಕಾರಣಕ್ಕೆ ಎಲ್ಲ ಕರೆಸಿರೋ ಅನ್ಸುತ್ತೆ. ಆ ಒಂದು ಚಾಲನೆ ಯಾವ ಥರ ಸ್ವೀಕರಿಸ್ತೀರಿ ಸರ್ ತಮ್ಮ ಇಡೀ ಕ್ಷೇತ್ರದಲ್ಲಿ? ಅವತ್ತು ಅವರು ಬಂದು ನೀರು ಕೇಳಿದರೆ ನಾನು 100% ನನ್ನ ತಪ್ಪಿದೆ ಹೇಳ್ತೀನಿ. ಅದು ಬಿಟ್ಬಿಟ್ಟು ಅವರು ಶೋಕಿ ಮಾಡೋಕ್ಕೆ ಮೈಸೂರಲ್ಲಿದ್ದಾರೆ, ವ್ಯವಹಾರ ಮಾಡೋಕ್ಕೆ ಕ್ರಷರ್ ನಡೆಸೋಕ್ಕೆ ಗುಂಡ್ಲುಪೇಟೆ ಬೇಕು, ಕಮಿಷನ್ ತಗೊಳಕ್ಕೆ ಗುಂಡ್ಲುಪೇಟೆ ಬೇಕು ಅಂದರೆ ಇವರು ಯಾರ ಹತ್ರ ನಾವು ಕಮಿಷನ್ ತಗೊಂಡಿದ್ದೀವಿ ಏನು ಅಂತ ತೋರಿಸ್ಬೇಕು ಅವ್ರು. ಅದ್ರ ಬಿಟ್ಟು ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲ ಹೇಳಿದ್ರೆ ನಾ ಕೇಳಕ್ಕೆ ನಾನು ಸಿದ್ಧನಿಲ್ಲ, ಅದಕ್ಕೆ ತಕ್ಕ ಉತ್ತರನ ಕೊಡಲೇಬೇಕಾಗ್ತದೆ. ಸರ್, ಕಳೆದ 3 ವರ್ಷಗಳಿಂದ BJPಗರ ಒಂದು ಡಿಮ್ಯಾಂಡ್ಸ್ ಅಂತಲೇ ಹೇಳ್ಬೋದು ಅದನ್ನು. ಅವ್ರ ಬೇಡಿಕೆ ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂತೇಳಿ ಆ ಕೆಲಸ ತಾವು ಮಾಡ್ತಾ ಇದ್ರಿ. ಈಗ 2.5 ವರ್ಷದಲ್ಲಿ ನನ್ನ ವಿರುದ್ಧ ಸಿಕ್ಕಿದ ಪ್ರಥಮ ಅಸ್ತ್ರ ಏನು ಅಂದರೆ ಕೆರೆಗೆ ನೀರು ತುಂಬಿಸ್ತಾ ಇರೋದು. ಸೊ ಹಂಗಾಗಿ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ವಿರೋಧ ಪಕ್ಷದವರಾಗಿ ಅವ್ರು ಮಾಡೋ ಕೆಲಸ ಮಾಡಿದ್ದಾರೆ. ಅದು ಸರ್ಕಾರದ ಖಜಾನೆ ಖಾಲಿ ಆಗಿದೆ, ಸರ್ಕಾರದ ದುಡ್ಡೇ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರಕ್ಕೆ 620 ಕೋಟಿನ ಮುಖ್ಯಮಂತ್ರಿಗಳು ಹೆಂಗೆ ಕೊಡ್ತಾರೆ ಅಂತ? ಖಂಡಿತವಾಗ್ಲೂ ಅದು ನಾವು ವಿರೋಧ ಪಕ್ಷದಲ್ಲಿದ್ವಿ 18-23 ಟೀಕೆ ಮಾಡ್ತಿದ್ವಿ. ಆ ಥರ ಅನುದಾನ ಇಲ್ಲ ಅಂತಿಲ್ಲ, ಪೇಮೆಂಟ್ಸ್ ಲೇಟ್ ಆಗಿರ್ಬೋದು, ಬಟ್ ಯಾವ ಥರದ ಸಮಸ್ಯೆ ಅಂತೂ ಇಲ್ಲ. ಫಸ್ಟ್ ಟೈಮ್ CM ಬರ್ತಾ ಇದೆ ಸರ್ ಗುಂಡ್ಲುಪೇಟೆಗೆ ತಮ್ಮ ಅಧ್ಯಕ್ಷತೆಯಲ್ಲಿ. ಅದು ಭಾರಿ ಖುಷಿ ಪಡೋಂಥ ವಿಚಾರ. ಯಾಕಂದರೆ ನಾನು ಮುಖ್ಯಮಂತ್ರಿಗಳನ್ನ ಕರೆಸ್ಬೇಕು ಅಂತ ಸುಮಾರು ಸಲ ಪ್ರಯತ್ನಗಳು ಪಟ್ವಿ. ಮುಖ್ಯಮಂತ್ರಿಗಳು ನಮ್ಮ ತಂದೆಯವರಿಗೆ ಆಪ್ತರಾಗಿರೋದ್ರಿಂದ, ಜೊತೆಗೆ ನಮ್ಮ ಪಕ್ಷದ ಒಬ್ಬ ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರು ಬರ್ತಿರೋದು ಭಾರಿ ಖುಷಿ ಕೊಡೋಂಥ ವಿಚಾರ. ಸರ್, ಈಗ 475 CR ಅನುಮೋದನೆ ಆಯಿತು ಸರ್, ವರ್ಕ್ ಸ್ಟಾರ್ಟ್ ಆಗಿದೆ ಸರ್ ಕ್ಷೇತ್ರದಲ್ಲಿ. ಈಗಾಗಲೇ ಅದನ್ನ ಪ್ಲ್ಯಾನ್ ಮಾಡ್ತಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಕಾಂಟ್ರಾಕ್ಟರ್ ಯಾರು ತೊಗೊಂಡಿದ್ದಾರೆ. ಚಾಮರಾಜನಗರದಲ್ಲಿ ವಿಶೇಷವಾಗಿ ಮಹೇಶ್ವರ ಬೆಟ್ಟದಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಅದಕ್ಕೆ ಅನುಮೋದನೆನ ನೀಡೋ ಮುಖಾಂತರ ಮುಖ್ಯಮಂತ್ರಿಗಳು ಈ ಭಾಗದ ಒಂದು ಗುಂಡ್ಲುಪೇಟೆಯ ಕನಸಿಗೆ ಅವರು ಸಾಕಾರ ಮಾಡಿದ್ದಾರೆ. ಗುಂಡ್ಲುಪೇಟೆ ಇತಿಹಾಸದಲ್ಲೇ ಹಿಂದೆಂದು ಮಾಡದಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಏಪ್ರಿಲ್ 21 ಕೂಡ ಆಗ್ತಿರುವಂಥದ್ದು. ಸ್ವತಃ ಮುಖ್ಯಮಂತ್ರಿಗಳು ಈ ಒಂದು ಕ್ಷೇತ್ರಕ್ಕೆ ಬಂದು ವಿವಿಧ ಕಾಮಗಾರಿಗೆ ಅಂದರೆ ಸರಿಸುಮಾರು 600 ಕೋಟಿ ಹೆಚ್ಚು ಅನುದಾನವನ್ನು ಮುಖ್ಯಮಂತ್ರಿಗಳು ಕೊಡ್ತಿರೋದ್ರಿಂದ ಒಂದು ರೀತಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಸ್ಪರ್ಶವನ್ನು ಕೂಡ ಕೊಡಲಿಕ್ಕೆ ಬರ್ತಾ ಇರೋದ್ರ ಬಗ್ಗೆ ಮಾತಾಡಲಿಕ್ಕೆ ಜೊತೆ ಭಾಗದ ಶಾಸಕರು ಆಗಿರತಕ್ಕಂತಹ ಗಣೇಶ್ ಪ್ರಸಾದ್ ಅವ್ರನ್ನ ಮಾತಾಡಿಸ್ತೀನಿ. ಸರ್, ತಾವು ಕಂಡಂತಹ ಕನಸು ಈಡೇರುವಂತಹ ಸಮಯ ಮತ್ತು ಸಂದರ್ಭ ಎದುರಾಗಿದೆ ಸರ್, ಏನು ಹೇಳ್ತೀರಿ? ಖಂಡಿತವಾಗ್ಲೂ ಖುಷಿ ಆಗ್ತದೆ. ಯಾಕೆಂದರೆ ಈ ಒಂದು ಏನು 110 ಕೆರೆ ಕಟ್ಟೆಗಳು ತುಂಬಿಸೋಂಥ ಕಾಮಗಾರಿ ಇದೆ. ನಾನು ಹಿಂದೆ ಶಾಸಕನಾಗ ಮುಂಚೆ BJP ಸರ್ಕಾರದಲ್ಲಿ ನಾನು ಕೇಳ್ತಿದ್ದೆ ಅವ್ರಿಗೆ ಯಾವ ಊರುಗಳು ಅಂತ ಹೇಳಿ. ಸೊ ನಮಗೂ ಗೊತ್ತಾಗಲಿ, ನಾವು ರಾಜಕೀಯಕ್ಕೆ ಬಂದಿದ್ದೀವಿ, ಯಾವ ಗ್ರಾಮಗಳು ಕವರ್ ಆಗ್ತದೆ ಅಂತ ಹೇಳಿ ಅಂತ. ಬಟ್ ಅವರು ಯಾವತ್ತೂ ಹೇಳ್ತಿರ್ಲಿಲ್ಲ. ಅವರು ಟೀಕೆ ಮಾಡೋರು, ಇವ್ರಿಗೆ 110 ಕೆರೆ ಎಲ್ಲಿದೆ ಅಂತ ಕೇಳ್ತಾರೆ ಅಂತ. ಬಟ್ ನಾವು ಕೇಳ್ತಿದ್ವಿ ಊರುಗಳ ಹೆಸರು. ಈಗ ಹಸ್ಗುಲ್ಲಿದೆಯಾ, ಒಣ್ಕುಂಡ್ಪುರದಲ್ಲಿದೆಯಾ, ರಾಘವಪುರದಲ್ಲಿದೆಯಾ ಅಂತ ಕೇಳ್ತಿದ್ವಿ. ಅವರು ಅದು ಮಾಹಿತಿ ಕೊಡ್ತಿರಲಿಲ್ಲ. ಬಟ್ ನಾನು ಶಾಸಕನಾಗಿ ಬಂದಮೇಲೆ ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ನೀರಾವರಿ ಇಲಾಖೆಯಲ್ಲಿ ತಗೊಂಡಾಗ ಹಿಂಗಿದೆ ಸರ್, ಇದು ಪ್ರಾಜೆಕ್ಟು DPR ಆಗಿತ್ತು, ಇದು ಕಾರಣಾಂತರಗಳಿಂದ ಮುಂದುವರೆದಿಲ್ಲ, ಈಗ ನೀವು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದರೆ ಆಗ್ತದೆ ಅಂತ ಒಂದು ಭರವಸೆ ಕೊಟ್ಟಿದ್ದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಇಬ್ಬರಿಗೂ ಮಾತಾಡಿದಾಗ ಇಬ್ಬರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳಿದರು. ಅದೇ ರೀತಿ ಕಾರಣಗಳು ಏನೇ ಇದ್ರೂ ಅದು ಏನಾಯಿತು, ನಮ್ಮ ಸರ್ಕಾರ ಬಂದು 2 ವರ್ಷ ಆಯಿತು, ನಾವು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ವಿ. ಆ ನಂತರ ಚಾಮರಾಜನಗರದಲ್ಲಿ ವಿಶೇಷವಾಗಿ ಮಹೇಶ್ವರ ಬೆಟ್ಟದಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಅದಕ್ಕೆ ಅನುಮೋದನೆನ ನೀಡೋ ಮುಖಾಂತರ ಮುಖ್ಯಮಂತ್ರಿಗಳು ಈ ಭಾಗದ ಒಂದು ಗುಂಡ್ಲುಪೇಟೆಯ ಕನಸಿಗೆ ಅವರು ಸಾಕಾರ ಮಾಡಿದ್ದಾರೆ. ಸೊ ಆ ಮುಖಾಂತರ ನಾನೇನು ಅಂದರೆ ನನ್ನ ಬಗ್ಗೆ ಏನೇ ಹೇಳಿದ್ರು ಕೂಡ ಕಾಮಗಾರಿನ ಪೂರ್ಣಗೊಳಿಸ್ಬೇಕು, ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನೋ ವಿಚಾರದಲ್ಲಿ ನಾನು ಸತತವಾಗಿ ಮುಖ್ಯಮಂತ್ರಿಗಳಿಗೆ 2-3 ಬಾರಿ ಹೇಳಿದೆ. ಅವ್ರು ಆಯಿತು ಮಾಡೋಣ ಅಂತ ಭರವಸೆ ಕೊಟ್ಟರು. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳೂ ಖಂಡಿತವಾಗ್ಲೂ ಮಾಡೋಣಪ್ಪ ಅಂತ ಹೇಳಿದರು. ಅದು ಬೋರ್ಡ್ ಮೀಟಿಂಗಲ್ಲೆಲ್ಲ ಅಪ್ರೂವ್ ಆಗಿ ಕೊನೆಗೀಗ ಟೆಂಡರ್ ಆಗಿ ಕಾಮಗಾರಿ ಸ್ಟಾರ್ಟ್ ಆಗೋಕ್ಕೆ ಬಂದಿದೆ. ಸರ್, ಕಳೆದ 3 ವರ್ಷಗಳಿಂದ BJPಗರ ಒಂದು ಡಿಮ್ಯಾಂಡ್ಸ್ ಅಂತಲೇ ಹೇಳ್ಬೋದು ಅದನ್ನು. ಅವ್ರ ಬೇಡಿಕೆ ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂತೇಳಿ ಆ ಕೆಲಸ ತಾವು ಮಾಡ್ತಾ ಇದ್ರಿ. ಈಗ ಅವ್ರು ಕೇಳ್ತಿರೋಂಥ ಕೆರೆಗಳು ನೀರು ತುಂಬಿಸೋಂಥ ವಿಚಾರ ಏನು ಅಂದರೆ, ಈ ನಮ್ಮ ಏನು 4 ಸ್ಟೇಜ್ ಉತ್ತರ ಕೆರೆಯಿಂದ ವಡ್ಗೆರೆ ಕೆರೆ, ವಡ್ಗೆರೆಯಿಂದ ನೆಲ್ಲೂರ ಮನೆ ಕೆರೆಗೆ ಬರೋಂಥ ಒಂದು ಪ್ರಾಜೆಕ್ಟ್ನ ಅವ್ರು ಕೇಳ್ತಿದ್ದಾರೆ. ನಾನು ಶಾಸಕನಾದ ಮೇಲೆ 23ನೇ ಇಸ್ವಿಯಲ್ಲಿ ಮಳೆನೂ ಬಂದಿತ್ತು, ನೀರು ತುಂಬಿತು. 24ರಲ್ಲೂ ಅದು ಸಲೀಸಾಗಿ ಹೋಯ್ತು ಅದ್ರ ಪಡೆಯೋದು. ಹೋದ ವರ್ಷ ಏನಾಯಿತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೋಟ್ರುಗಳು ಕೆಟ್ಟೋಯ್ತು.
ಈ ಮೋಟ್ರುಗಳು ಕೆಟ್ಟಂಥ ಸಮಯದಲ್ಲಿ ಅದು 1 HP 1/2 HP ನಾವೇನು ಕೊಯಂಬತ್ತೂರಿಂದ ತಂದು ಟೆಕ್ಸ್ಮಾ ಕಂಪ್ನಿದು ಅಥವಾ ಬೇರೆ ಕಂಪ್ನಿಯಿಂದ ತಂದು ಹಾಕೋಂಥವಲ್ಲ. ಅದು ಮೇಡ್ ಟು ಆರ್ಡರ್ ಮೋಟರ್ಸ್. ಅಷ್ಟು ಕೆಪಾಸಿಟಿ ನೀರನ್ನ ಎಳಿಬೇಕಂದ್ರೆ ಅವು ಮೇಡ್ ಟು ಆರ್ಡರ್ ಮೋಟರ್ಸ್. ಅವೆಲ್ಲ ಪೂನಾ ಅಲ್ಲಿಂದೆಲ್ಲ ಇಂಜಿನಿಯರ್ ಆಗಿ ಬಂದಿರೋಂಥ ಔಟ್ ಆಫ್ ಸ್ಟೇಟಿಂದ ಬಂದಿರೋಂಥವು. ಜೊತೆಗೆ ಇಟ್ ಆಲ್ ಕಾಸ್ಟ್ ಅರೌಂಡ್ 20 crores 21 crores ಇನ್ವೆಸ್ಟ್ ಆಗಿರೋಂಥ ಮೋಟರ್ಸು. ಸೊ ಹಂಗಾಗಿ ಅದು ರಿಪೇರಿ ಮಾಡೋಕ್ಕೆ ತಜ್ಞರ ಸಮಿತಿ ಬೇಕು. ಆಮೇಲೆ ಅದನ್ನ ರಾತ್ರಿ ಬೆಳಗ್ಗೆ ರಿಪೇರಿ ಮಾಡೋಕ್ಕಾಗಲ್ಲ. ಇಟ್ ಇಸ್ ಟೇಕನ್ ಅರೌಂಡ್ 1.5 ತಿಂಗಳು ಟೈಮ್ ತಗೊಂಡಿದೆ. ಆ ಸಮಯದಲ್ಲಿ ನಿಯಮದ ಪ್ರಕಾರ ಪ್ರಾಜೆಕ್ಟ್ ರೂಪುಗೊಂಡಿರೋ ಪ್ರಕಾರ ಡಿಸೆಂಬರ್ ಜನರಲ್ಲೇ ನೀರು ಬಿಡಬೇಕಾಯ್ತು. ಕಾರಣಾಂತರಗಳಿಂದ ಅದನ್ನ ಬಿಡೋಕ್ಕಾಗಲಿಲ್ಲ. ಆ ಒಂದು ಟೀಕೆನ ಅವರು ಸತತವಾಗಿ ಮಾಡಿದ್ರು. ಇಲ್ಲಿಗೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಕೌನ್ಸಿಲ್ನ ವಿರೋಧ ಪಕ್ಷ ನಾಯಕರು ಎಲ್ಲ ಬಂದು ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸಭೆನೂ ಮಾಡಿ ಪ್ರತಿಭಟನೆನೂ ಮಾಡಿದ್ರು. ಆದರೆ ಅದಕ್ಕೆ ನನ್ನ ವೈಯಕ್ತಿಕವಾಗಿ ನಂದು ಯಾವುದೇ ಥರದ ಒಂದು ತಡೆ ಇರಲಿಲ್ಲ. ಅದಕ್ಕೆ ನಾನು ತಡೆಯೋದ್ರಲ್ಲಿ ನನಗೆ ಅರ್ಥ ಇಲ್ಲ. ಯಾಕೆ ನಾನು ಒಬ್ಬ ಶಾಸಕನಾಗಿ ಎಲೆಕ್ಟ್ ಆದಮೇಲೆ ಅದು 2,16,000 ಮತದಾರರು ಏನಿದ್ದಾರೆ ನಮ್ಮ ತಾಲೂಕಲ್ಲಿ ಎಲ್ಲರಿಗೂ ನಾನು ಶಾಸಕನೇ. ಸೊ ಹಂಗಾಗಿ ನಾನು ಅದನ್ನ ತಡೆದು ಮಾಡೋ ಅಂಥ ರಾಜಕೀಯ ಲಾಭ ಏನೂ ಇಲ್ಲ, ನಷ್ಟನೂ ಇರಲಿಲ್ಲ ನನಗೆ. ಸೊ ಹಂಗಾಗಿ ನಾನು ಅದನ್ನ ಅರ್ಥ ಆಗಂಗೆ ಹೇಳ್ತಿದ್ದೆ, ರಿಪೇರಿ ಆಗಿದೆ, ರಿಪೇರಿ ಮಾಡಿಸ್ತೀವಿ, ಶುರು ಮಾಡಿಸ್ತೀವಿ ಅಂತ. ಅದು ಎಲ್ಲಿ ರಿಪೇರಿ ಆಗ್ತಿದೆ ಅಂತ ಅಡ್ರೆಸ್ಸು ಹೇಳಿದೆ, ಮೈಸೂರು ಇಂಡಸ್ಟ್ರಿಯಲ್ ಏರಿಯಲ್ಲಿ ರಿಪೇರಿ ಆಗ್ತಿದೆ ಅಂತ. ಬಟ್ ಅವ್ರಿಗೆ ಕೇಳೋ ತಾಳ್ಮೆ ಇರಲಿಲ್ಲ. ಅವ್ರಿಗೆ ಒಂದು ಅಜೆಂಡಾ 2 ವರ್ಷದಲ್ಲಿ ನನ್ನ ವಿರುದ್ಧ ಸಿಕ್ಕಿದ ಪ್ರಥಮ ಅಸ್ತ್ರ ಏನು ಅಂದರೆ ಕೆರೆಗೆ ನೀರು ತುಂಬಿಸ್ತಾ ಇರೋದು. ಸೊ ಹಂಗಾಗಿ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ವಿರೋಧ ಪಕ್ಷದವರಾಗಿ. ಅವ್ರು ಮಾಡೋ ಕೆಲಸ ಮಾಡಿದ್ದಾರೆ. ಸರ್, ಈ ಕೆರೆಗಳಿಗೆ ನೀರು ತುಂಬಿಸೋ ವಿಚಾರದಲ್ಲಿ ಸ್ವತಃ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನಿಮ್ಮನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರೆ ಅಂತ. ಅದು ನಮ್ಮ ಗುಂಡ್ಲುಪೇಟೆಯ ದುರಂತ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಗುಂಡ್ಲುಪೇಟೆ ಒಬ್ಬ ಶಾಸಕರಿಗೆ ಒಂದು BJPಯಲ್ಲಿ ಒಬ್ಬರಿಗೆ ಅವಕಾಶ ಮಾಡಿತ್ತು ಶಾಸಕರಾಗಿ 5 ವರ್ಷ ಕೆಲಸ ಮಾಡಲಿಕ್ಕೆ. ಅವರು ಶಾಸಕರಾಗಿ ಮಾಜಿ ಶಾಸಕರಾಗಿ ಅವ್ರು ಕ್ವಶನ್ ಮಾಡ್ಬೋದು. ಇದನ್ನ ಅವರು BJP ಅವ್ರಿಗೆ ಏನು ಅಜೆಂಡಾ ಇಲ್ದಿರೋ ಅಂತ ಟೈಮಲ್ಲಿ ಪಾಪ ರಾಜ್ಯ ನಾಯಕರುಗಳನ್ನ ಕರ್ಕೊಂಬಂದು ಇಲ್ಲಿ ಮಾತಾಡ್ಸೋ ಅಂತ ಒಂದು ಸ್ಥಿತಿ ಬಂತಲ್ಲ, ಅದು ಭಾರಿ ದುರ್ದೈವ ಅಂತ ನಾನು ಅನ್ಕೊಳ್ತೀನಿ. ಅಲ್ಲ, ಈ BJP ಲೋಕಲ್ ಆಗಿ ವೀಕ್ ಇದೆಯಾ ಅಥವಾ ನಿಮ್ಮನ್ನ ಕುಗ್ಸ್ಲಿಕ್ಕೆ ಅವ್ರನ್ನ ಕರ್ತಂದ್ರ ಅಂತ? ಪ್ರಥಮವಾಗಿ BJP ವೀಕ್ ಇದೆ. ಜೊತೆಗೆ ಅವ್ರಿಗೇನು ಅಂದರೆ ರಾಜ್ಯ ನಾಯಕರು ಬಂದರೆ ಪ್ರಚಾರ ಆಗ್ತದೆ ಅನ್ನೋ ಕಾರಣಕ್ಕೆ ಎಲ್ಲೋ ಕರೆಸಿರೋ ಅನ್ಸುತ್ತೆ. ಯಾಕಂದರೆ BJP ಬೈ ಇಟ್ ಸೆಲ್ಫ್ ಇಲ್ಲಿ ಮಾಡಿದ್ರೆ ಎಲ್ಲೋ ಕಮ್ಮಿ ಆಗ್ತದೆ ಅದು ಪ್ರಚಾರ ಅಂಥೇಳಿ ನಾರಾಯಣ ಸ್ವಾಮಿ ಅವರು, ಪ್ರತಾಪ್ ಸಿಂಹ ಅವರು, ಅಶೋಕ್ರವರು, ಯದುವೀರವರು, ಹೀಗೆ ನಾನಾ ಎಲ್ಲ ಸ್ಟೇಟಲ್ಲಿರೋಂಥ ಮುಖಂಡರುಗಳನ್ನೆಲ್ಲ ಕರೆಸಿ ಒಂದು ಪ್ರತಿಭಟನೆ ಮಾಡಿದ್ರು. ಆ ಒಂದು ಚಾಲನೆ ಯಾವ ಥರ ಸ್ವೀಕರಿಸ್ತೀರಿ ಸರ್ ತಮ್ಮ ಇಡೀ ಕ್ಷೇತ್ರದಲ್ಲಿ? ಅವತ್ತು ಅವರು ಬಂದು ನೀರು ಕೇಳಿದರೆ ನಾನು 100% ನನ್ನ ತಪ್ಪಿದೆ. ಯಾಕಂದರೆ ನಾನೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಶಾಸಕ, ಜನ ನನ್ನ ಆಯ್ಕೆ ಮಾಡಿದ್ದಾರೆ. ಸೊ ನಾನು ನೀರು ಕೊಡಿಸ್ಬೇಕಾದ್ರೆ ನನ್ನ ಜವಾಬ್ದಾರಿ. ಕಾರಣಾಂತರಗಳಿಂದ ಅದು ಡಿಲೇ ಆಗಿದೆ. ಅದು ಬಿಟ್ಟು ಇವ್ರು ಇಲ್ಲಿ ಬಂದು ನನ್ನ ವ್ಯವಹಾರದ ಬಗ್ಗೆ, ನನ್ನ ವೈಯಕ್ತಿಕ ಜೀವನದ ಬಗ್ಗೆ, ನಾನು ಮೈಸೂರಲ್ಲಿ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಂದು ಯಾವತ್ತೂ ಟೀಕೆ ಇದ್ದೇ ಇದೆ. ಯಾಕಂದರೆ ಬಂದು ಹೇಳಿ ಶಾಸಕರು ವಿಫಲರಾಗಿದ್ದಾರೆ ನೀರು ತುಂಬಿಸೋದ್ರಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ, ಏನಿದೆ ಅದನ್ನ ಓಪನ್ ಆಗಿ ಹೇಳ್ತೀನಿ. ಅದು ಬಿಟ್ಬಿಟ್ಟು ಅವರು ಶೋಕಿ ಮಾಡೋಕ್ಕೆ ಮೈಸೂರಲ್ಲಿದ್ದಾರೆ, ವ್ಯವಹಾರ ಮಾಡೋಕ್ಕೆ ಕ್ರಷರ್ ನಡೆಸೋಕ್ಕೆ ಗುಂಡ್ಲುಪೇಟೆ ಬೇಕು, ಕಮಿಷನ್ ತಗೊಳಕ್ಕೆ ಗುಂಡ್ಲುಪೇಟೆ ಬೇಕು ಅಂದರೆ ಇವರು ಯಾರ ಹತ್ರ ನಾವು ಕಮಿಷನ್ ತಗೊಂಡಿದ್ದೀವಿ ಏನು ಅಂತ ತೋರಿಸ್ಬೇಕು. ಅವರು ಸುಮ್ಮನೆ ಆಪಾದನೆ ಮಾಡಿದ್ರೆ ನಾನು ಆಪಾದನೆ ಈಗ ನೀರು ಬಿಡಿಸಿಲ್ಲ ಅನ್ನೋದು ಆಪಾದನೆ ನಾನು ತಗೋತೀನಿ. ಆದರೆ ಅದ್ರ ಬಿಟ್ಟು ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಹೇಳಿದ್ರೆ ನಾ ಕೇಳಕ್ಕೆ ನಾನು ಸಿದ್ಧ ಇಲ್ಲ. ಅದಕ್ಕೆ ತಕ್ಕ ಉತ್ತರನ ಕೊಡಲೇಬೇಕಾಗ್ತದೆ. ಆದ್ರೆ BJP ಅವರು ಡೆವಲಪ್ಮೆಂಟ್ ವಿಚಾರ ಚರ್ಚೆ ಮಾಡಲಿಲ್ಲ, ವೈಯಕ್ತಿಕ ಟೀಕೆ ಮಾಡಿದ್ರು ಅಂತ ತಮಗೆ 100%. ಇವತ್ತು ನಾನು ಶಾಸಕನಾದ್ಮೇಲೆ ಜನರಲ್ ರೋಡ್ಸ್ ಅಂದರೆ ಲಿಂಗಾಯತರು, ಕುರುಬರು, ಕುಂಬಾರು, ಉಪ್ಪಾರು ಇರೋಂಥ ರಸ್ತೆಗಳಿಗೆ ಅನುದಾನಗಳು ಹಾಕಿದ್ದೀನಿ. SCP TSPಲೂ ಅನುದಾನಗಳು ಮಾಡಿದ್ದೀವಿ. TSP ನಮ್ಮ ತಾಲೂಕಿಗೆ ಕಮ್ಮಿ ಬಂದಿದೆ, ಬಟ್ ಈ ವರ್ಷ ಒಂದು 4 ರಿಂದ 5 ಕೋಟಿ ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಬರ್ತಾ ಇದೆ. ಸೊ ಹಾಗಾಗಿ ಅನುದಾನಗಳನ್ನ ಎಲ್ಲ ಸಮಾಜಕ್ಕೂ ಹಂಚ್ಬೇಕು. ಈಗ ಮೈನಾರಿಟಿಲಿ 5 ಕೋಟಿ ಕೆಲಸ ಮಾಡಿದ್ದೀವಿ, ಇನ್ನೂ 5 ಕೋಟಿ ಬರ್ತಾ ಇದೆ. ಸೊ ಆ ಥರ ಕೆಲಸ ಮಾಡ್ತಿದ್ದೀವಿ. ಸುಮ್ಮನೆ ಅದನ್ನ ಅವ್ರಿಗೆ ಗೊತ್ತು ಕೆಲಸ ಆಗ್ತಿದೆ ಅಂತ. ಯಾಕಂದರೆ ಇವತ್ತು ಏನು ಮಡಳಿ ರೋಡು ಇದೆ ಇಲ್ಲಿ, ನಮ್ಮ JSS ಕಾಲೇಜು, ಪೊಲೀಸ್ ಸ್ಟೇಷನ್ನು, ಕೋರ್ಟು, JSS ಅನುಭವ ಮಂಟಪ ಎಲ್ಲ ಇದೆ. ಆ ರಸ್ತೆನ ಅಭಿವೃದ್ಧಿ ಮಾಡಿಸ್ಲಿಕ್ಕೆ ಆಗಲಿಲ್ಲ. ನನ್ನ ಶಾಸಕನಾಗಿ ನನಗೆ ಬೇಜಾರಾಗೋಯ್ತು. ಯಾಕಂದರೆ 2 ವರ್ಷ ಆದರೂ ನಾನು ರೋಡ್ನ ಅಭಿವೃದ್ಧಿ ಪಡಿಸೋಕ್ಕಾಗಲಿಲ್ಲ ಅಂತ. ಚಿಕ್ಕ ಮಕ್ಕಳುಗಳು 4-5 ವರ್ಷದವರು, 7-8 ವರ್ಷದ ಹುಡುಗರುಗಳು ನನಗೆ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರ ತಂದೆ ಫೋನ್ ಮಾಡಿ ನಮ್ಮ ಅಪ್ಪ ನನ್ನ ಸ್ಕೂಲ್ಗೆ ಬೈಕಲ್ಲಿ ಬಿಡ್ತಾರೆ, ಹಳ್ಳಗಳಾಗಿದೆ, ನಮಗೆ ಅದರಿಂದ ತೊಂದರೆ ಆಗ್ತಿದೆ, ಮುಚ್ಚಿಕೊಡಿ ಅಂತ. ಸೊ ಹಾಗಾಗಿ ಅದನ್ನ ಚಾಲೆಂಜ್ ಆಗಿ ತೊಗೊಂಡು ಅದನ್ನ ಇಮಿಡಿಯೇಟ್ ಕೆಲಸ ಮಾಡಿಸ್ಬೇಕಂತ ಹೇಳಿ ಅದನ್ನ ಮಾಡಿಸಿದ್ವಿ. ಜೊತೆಗೆ ಟೂರಿಸಂ ಬಗ್ಗೆ ನಿರಂಜನ್ ಕುಮಾರ್ ಅವರು ಹಿಂದೆ ಮಾತಾಡಿದ್ರು ಅಸೆಂಬ್ಲಿಲಿ. ನಮ್ಮ ಗುಂಡ್ಲುಪೇಟೆ ಪ್ರವಾಸೋದ್ಯಮ ತಾಣ, ಗೋಪಾಲ ಸ್ವಾಮಿ ಬೆಟ್ಟ, ಬಂಡೀಪುರಲ್ಲಿ ಇದೆ ಅಂತ. ಅವ್ರು ಶಾಸಕರಾಗಿದ್ದಂಥ ಸಮಯದಲ್ಲಿ ಬಂಡೀಪುರ ರೋಡ್ ಮಾಡಿಸ್ಲೇ ಇಲ್ಲ ಅವರು. ಡೆವಲಪ್ಮೆಂಟ್ ಆಫ್ ಟೂರಿಸಂ ಅಂದರೆ ಫಸ್ಟ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಇರಬೇಕು. ಹೌದು. ಸೊ ನಾನು ಶಾಸಕನಾದ್ಮೇಲೆ ಆ ರೋಡ್ ಮಾಡಿಸಿದ್ದೀನಿ ಬಂಡೀಪುರದ್ದು. ಇವತ್ತು ಅಲ್ಲಿ ಹೋಗೋ ಅಂಥ ಮಂಗಳ, ಎಲ್ಚೆಟ್ಟಿ, ಚಿಕ್ಕ ಎಲ್ಚೆಟ್ಟಿ, ಜಕ್ಕಳ್ಳಿ, ಅಲ್ಲಿ ಎಲ್ಲ ಸ್ಥಳೀಯವಾಗಿ ಪಕ್ಷಾತೀತವಾಗಿ ನನಗೆ
ಈ ರೋಡ್ ಮಾಡಿಸ್ಕೊಟ್ಟಿರೋದಕ್ಕೆ ಧನ್ಯವಾದಗಳು ತಿಳಿಸಿದ್ದಾರೆ. ಜೊತೆಗೆ ಒಬ್ರು ಯಾರೋ ಸಾಫ್ಟ್ವೇರ್ ಇಂಜಿನಿಯರು ಬಂಡೀಪುರ್ಗೆ ಸತತವಾಗಿ ಬರ್ತಿದ್ದವರು ನನಗೆ ಇಂಟರ್ನೆಟ್ ಮುಖಾಂತರ ನನ್ನ ನಂಬರ್ ತಗೊಂಡು ಥ್ಯಾಂಕ್ಸ್ ಹೇಳಿದ್ದಾರೆ. ಈಗ ಸರ್ ಈಗ 475 CR ಅನುಮೋದನೆ ಆಯಿತು ಸರ್, ವರ್ಕ್ ಸ್ಟಾರ್ಟ್ ಆಗಿದೆ ಸರ್ ಕ್ಷೇತ್ರದಲ್ಲಿ. ಈಗಾಗಲೇ ಅದನ್ನ ಪ್ಲಾನ್ ಮಾಡ್ತಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಕಾಂಟ್ರಾಕ್ಟ್ ಯಾರು ತಗೊಂಡಿದ್ದಾರೆ ಅವರು. ಅಲ್ಲಿಂದ ಆಲಂಬೂರಲ್ಲಿ ಇದು ಗಾಂಧಿಗ್ರಾಮದಿಂದ ಏನು ಲಿಫ್ಟ್ ಇರಿಗೇಷನ್ ಮಾಡಬೇಕು ಅಲ್ಲಿಂದ ಮಾರ್ಕಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ. ಜಾಗಗಳು ಪ್ರೈವೇಟ್ ಇದೆಯಾ ಗೌರ್ಮೆಂಟ್ ಲ್ಯಾಂಡ್ ಇದೆಯಾ ಅನ್ನೋದನ್ನೆಲ್ಲ ಮಾರ್ಕ್ ಮಾಡ್ತಿದ್ದಾರೆ, ಅಥವಾ ಫಾರೆಸ್ಟಿಗೆ ಸಂಬಂಧಪಟ್ಟಿದೆಯಾ ಅಂತ. ಈಗ ಆಸ್ ಆಫ್ ನಾವು ಇಲ್ಲಿವರೆಗೆ ಒಂದು ಮಾಡಿರೋದ್ರಲ್ಲಿ ಯಾವುದೇ ಥರದ ಸಮಸ್ಯೆ ಕಂಡಿಲ್ಲ, ಯಾಕಂದರೆ ನಾನು ಅವ್ರ ಜೊತೆ ಸತತವಾಗಿ ಸಂಪರ್ಕದಲ್ಲೇ ಇದ್ದೀನಿ. ಈಗ ಸಮ್ಮರ್ ಸ್ಟಾರ್ಟ್ ಕೂಡ ಆಗಿದೆ, ಸಾಂಕೇತಿಕವಾಗಿ ಏನಾದರೂ ಎಷ್ಟು ಕೆರೆಗಳಿಗೆ ನೀರು ತುಂಬಿಸ್ಬೋದು ಸರ್ ಅವತ್ತು ದಿನ? ಅವತ್ತಿನ ದಿನ ಇಲ್ಲ, ಅದು ಸಾಂಕೇತಿಕವಾಗಿ ಆಗಲ್ಲ. ಯಾಕಂದರೆ ಈಗ ಸ್ಟಾರ್ಟ್ ಮಾಡಿರೋದು ಈಗ ಗುದ್ಲಿ ಪೂಜೆ ಆದಮೇಲೆ ಪೈಪ್ಲೈನಿಂಗ್ ಶುರು ಮಾಡ್ತಾರೆ. ಓಕೆ, ಸೊ ಇಟ್ ವಿಲ್ ಟೇಕ್ 2 yearsಲ್ಲಿ ನನಗೆ ಒಂದು 80% ಕಾಮಗಾರಿ ಮುಗಿಯುತ್ತೆ ಅನ್ನೋ ವಿಶ್ವಾಸ ಇದೆ, ಮಾಡ್ತಾರೆ ಅಂತ. ಈಗ ನಮ್ದೇನು ಅಜೆಂಡಾ ಅಂದರೆ ಈಗ ಎಲ್ಲೆಲ್ಲಿ ಒಂದು ಸ್ವಲ್ಪ ನೀರಿಗೆ ಅಭಾವ ಇದೆ ಗ್ರಾಮಗಳಲ್ಲಿ ಅಲ್ಲಿ ಬೋರ್ವೆಲ್ ತೆಗಿಯೋಕ್ಕೆ ನಾನು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಅದರ ಪ್ರಕಾರ ಸಮಸ್ಯೆಗಳಿರೋ ಅಂಥ ಕಡೆ ಬೋರ್ ತೆಗೆಸಿ ಕೆಲಸ ಮಾಡಿ. ಫೈನಲಿ ತಾವು ಭಾಳ ಶ್ರಮವಹಿಸಿದ್ರಿ ಈ ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂತೇಳಿ, ಸಾಕಾರ ಆಗ್ತಾ ಇದೆ. ಅವತ್ತಿಗೆ ನಿಮ್ಮ ಫ್ಯಾಮಿಲಿ ಬರುತ್ತಾ? ಬರುತ್ತೆ. ನಮ್ಮ ಇವಾಗ ಕೇಳ್ತಿದ್ದಾರೆ ನಾವು ಬರೋದಂತ, ಖಂಡಿತವಾಗ್ಲೂ ಬನ್ನಿ ಅಂತ ಹೇಳಿದ್ದೀನಿ, ಬಂದು ಭಾಗವಹಿಸ್ತಾರೆ. ಸರ್, ಈಗ ಭಾಳಷ್ಟು ಜನರು ಒಂದು ಒತ್ತಾಯ ಮಾಡ್ತಿರುವಂಥದ್ದು ಅವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಿಗೆ ಡಿಮ್ಯಾಂಡ್ ಮಾಡುವಂಥದ್ದು ತಮ್ಮನ್ನು ಮಿನಿಸ್ಟರ್ ಮಾಡಬೇಕು ಅಂತೇಳಿ. ಖಂಡಿತವಾಗ್ಲೂ ನಂಗೆ ಅದ್ರ ಬಗ್ಗೆ ಆಸೆ ಇಲ್ಲ, ಆಸಕ್ತಿನೂ ಇಲ್ಲ. ಯಾಕಂದರೆ ನಾನೀಗ ಪ್ರಥಮ ಬಾರಿ ಗೆದ್ದಿದ್ದೀನಿ, ಕ್ಷೇತ್ರದ ಜನದ ನಿರೀಕ್ಷೆಗಳು ಇನ್ನೂ ಇದೆ, ಅದನ್ನ ಈಡೇರಿಸ್ತೀನಿ. ನಾನು ಇನ್ನೂ ರಾಜಕೀಯ ವಹಿಸಿದೆ, ರಾಜಕೀಯ ಮಾಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ತಾಗ ಮಾಡ್ತೀನಿ. ಈ ಟರ್ಮಲ್ಲಂತೂ ನನಗೆ ಯಾವುದೇ ಥರದ ಅವಕಾಶ ಹುದ್ದೆ ಬೇಡ ಅಂತ ನಾನೇ ತಿರಸ್ಕಾರ ಮಾಡ್ತೀನಿ. ಅಲ್ಲ, ಸರ್ಕಾರದ ಖಜಾನೆ ಖಾಲಿ ಆಗಿದೆ, ಸರ್ಕಾರದ ದುಡ್ಡೇ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರಕ್ಕೆ 620 ಕೋಟಿನ ಮುಖ್ಯಮಂತ್ರಿಗಳು ಹೆಂಗೆ ಕೊಡ್ತಾರೆ ಅಂತ? ಖಂಡಿತವಾಗ್ಲೂ ಅದು ನಾವು ವಿರೋಧ ಪಕ್ಷದಲ್ಲಿದ್ವಿ 18ರಿಂದ 23 ಟೀಕೆ ಮಾಡ್ತಿದ್ವಿ. ಬಟ್ ಇವತ್ತು ಅವ್ರ ಟೀಕೆಗೆ ಯಾವುದೇ ಥರದ ಅವರಲ್ಲಿ ಬೇಸ್ ಇಲ್ಲ, ಸುಮ್ಮನೆ ಈ ಗ್ಯಾರಂಟಿಗಳು ಕೊಟ್ಟಿರೋದಕ್ಕೆ ಹೇಳ್ತಿದ್ದಾರೆ. ಬಟ್ ನನಗೇನೋ ಆ ಥರ ಅನಿಸ್ತಿಲ್ಲ. ಯಾಕಂದರೆ ಯಾರೇ ಕಾಂಟ್ರಾಕ್ಟರ್ಗಳು ಕೆಲಸ ಮಾಡ್ಬೇಕಾದ್ರೂ ಅನುದಾನ ಬಂದಾಗ ಮಾಡ್ತಿದ್ದಾರೆ. ನಮ್ಮ ತಾಲೂಕಲ್ಲಿ ಕೆಲಸಗಳು ನಡೀತಿದ್ದಾವೆ. ಸೊ ಆ ಥರ ಅನುದಾನ ಇಲ್ಲ ಅಂತಿಲ್ಲ, ಪೇಮೆಂಟ್ಸ್ ಲೇಟ್ ಆಗಿರ್ಬೋದು, ಬಟ್ ಯಾವುದೇ ಥರದ ಸಮಸ್ಯೆ ಅಂತೂ ಇಲ್ಲ.